ನ್ಯೂ ಇಯರ್ ವೆಲ್ಕಮ್ಗೂ ಮುನ್ನ ಯುವಕರು ಹುಚ್ಚಾಟ ಆರಂಭ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಯುವಕರು ಪುಂಡಾಟವನ್ನ ಮೆರೆದಿದ್ದು ಬಾಟಲ್ ಕೈಯಲ್ಲಿಡಿದು ಹಾಡನ್ನ ಹಾಕಿ ಕುಡಿದು ಕುಪ್ಪಳಿಸಿದ್ದಾರೆ. ನ್ಯೂ ಇಯರ್ ವೆಲ್ಕಮ್ಗೆ ಒಂದು ಕಡೆ ಕೌಂಟ್ ಡೌನ್, ಇನ್ನೊಂದು ಕಡೆ ಸೆಲೆಬ್ರೇಷನ್ಗೂ ಮೊದಲೇ ಹುಚ್ಚಾಟ ಮಾಡಿರೋದು ಮೈಸೂರಿನ ಚಾಮುಂಡಿ ಬೆಟ್ಟ. ಮೈಸೂರಿನ ಹೃದಯ ಭಾಗ ಚಾಮುಂಡಿ ಬೆಟ್ಟ, ಅಲ್ಲೇ ಹುಚ್ಚಾಟವನ್ನ ಮೆರೆದಿದ್ದಾರೆ ಯುವಕರು. ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಮದ್ಯಪಾನವನ್ನ ಮಾಡಿದ್ದು ಹುಚ್ಚಾಟ ಮೆರೆದಿದ್ದಾರೆ. ಬೆಟ್ಟ ಏರಿ ಬರುವ ಮಧ್ಯೆ ವ್ಯೂ ಪಾಯಿಂಟ್ ಹತ್ರ ಧಾರ್ಮಿಕ ಐತಿಹಾಸಿಕ ಸ್ಥಳದಲ್ಲಿ ಪಾವಿತ್ರತೆಯ ಮಾಲಿನ್ಯವನ್ನ ಮಾಡ್ತಿರೋದು. ವೃದ್ಧರು ಮಹಿಳೆಯರಿಂದ ಪುಂಡರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ದೇವಸ್ಥಾನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋರೆಲ್ಲರೂ ಹಿಡಿ ಶಾಪ ಹಾಕ್ತಾ ಇದ್ದು ನ್ಯೂ ಇಯರ್ ವೆಲ್ಕಮ್ಗೂ ಮುನ್ನಾನೇ ಯುವಕರ ಹುಚ್ಚಾಟ ಮೈಸೂರಿನಲ್ಲಿ ಮುಂದುವರೆದಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಯುವಕರ ಪುಂಡಾಟ. ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಮದ್ಯಪಾನವನ್ನ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಟ್ಟದ ರಸ್ತೆಯಲ್ಲಿ ಮದ್ಯಪಾನ ಸೇವನೆ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆದಿರೋ ಘಟನೆ ಇದು. ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಮದ್ಯಪಾನ ಮಾಡಿದ್ದು ಹುಚ್ಚಾಟವನ್ನ ಮೆರೆದಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಟ್ಟದ ರಸ್ತೆಯಲ್ಲಿ ಮದ್ಯಪಾನ ಸೇವನೆ ಮಾಡಿ ಮೊಂಡಾಟವನ್ನ ಮೆರೆದಿರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಯುವಕರು ಪುಂಡಾಟವನ್ನ ಮೆರೆದಿದ್ದಾರೆ. ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಮದ್ಯಪಾನವನ್ನ ಮಾಡಿ ಹುಚ್ಚಾಟ ಮೆರೆದಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲೆಲ್ಲ ಸಾಕಷ್ಟು ಪ್ರವಾಸಿಗರು ಹೋಗುವಂತಹ ಸ್ಥಳ, ಭಕ್ತಿಯಿಂದ ಹೋಗ್ತಾರೆ. ಸ್ವಂತ ಜಾಗದಲ್ಲಿ ಪಾವಿತ್ರತೆಯನ್ನೇ ಹಾಳು ಮಾಡೋ ಕೆಲಸ ಯುವಕರಿಂದ ಆಗ್ತಾ ಇದೆ. ಈಗಾಗಲೇ ನೋಡಿ ಒಂದಷ್ಟು ನಿರ್ಬಂಧ ಹಾಕಿರೋದೇ ಈ ತರದ ಪುಂಡರಿಂದ ಏನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ಮತ್ತದೇ ಮೊಂಡಾಟ ಪುಂಡಾಟವನ್ನ ಮೆರೀತಾ ಇದ್ದಾರೆ ಯುವಕರ ಗುಂಪು. ಹಾಳು ಮಾಡೋ ಕೆಲಸ ಆಗ್ತಾ ಇದೆ ಪುಂಡರಿಂದ. ಎಷ್ಟು ಕಠಿಣ ಕ್ರಮ ಅಂತ ಹೇಳಿದ್ರು ಹುಚ್ಚಾಟ ಮೆರೆಯೋದು ಮಾತ್ರ ಕಮ್ಮಿ ಆಗಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ನ್ಯೂ ಇಯರ್ ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ದೇಶದಾದ್ಯಂತ ಎಲ್ಲರೂ ಉತ್ಸುಕತೆಯಿಂದ ಇದ್ದಾರೆ. ಸೊ ಒಂದಷ್ಟು ಕಡೆಗಳಲ್ಲಿ ಒಂದಷ್ಟು ರೂಲ್ಸ್ ಅನ್ನ ಕೂಡ ಹಾಕಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡಬೇಡಿ ಅಂತ. ಬಟ್ ವೆಲ್ಕಮ್ಗೂ ಮುನ್ನಾನೇ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಯುವಕರು ಹುಚ್ಚಾಟ ಮೆರೆದಿರೋದು ಏನ್ ಸಿಗ್ತಿದೆ ಅಪ್ಡೇಟ್ಸ್? ಯಾರು ಅವರು, ಎಲ್ಲಿ ಅವರು ಅಂತ? ಪವಿತ್ರ, ಮೈಸೂರಿಗೆ ನಾನಾ ಜಿಲ್ಲೆಗಳಿಂದ ಹೊಸ ವರ್ಷದ ಸೆಲೆಬ್ರೇಷನ್ ಮಾಡೋದಕ್ಕೆ ಬರ್ತಿರ್ತಕ್ಕಂಥದ್ದು ಸಾಗರೋಪ ಆದಿಯಲ್ಲಿ ಬರ್ತಿರ್ತಕ್ಕಂತಹ ಒಂದು ಕಡೆ ಅತಿಥಿಗಳಾದ್ರೆ, ಮತ್ತೊಂದು ಕಡೆ ಸ್ಥಳೀಯವಾಗಿ ಇರ್ತಕ್ಕಂತಹ ಕೆಲವೊಂದಷ್ಟು ಪುಂಡರು, ಮೈಸೂರಿನ ಸ್ಥಳೀಯರೇ ಅಂತ ಹೇಳಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಬೆಳಗಿನ ಜಾವ ಮೋಜಿ ಮಸ್ತಿ ಮಾಡಿಕೊಂಡು ಬೆಳಗಿನ ಜಾವ ಪಾನ ಮತ್ರ ಆಗಲು ಇಲ್ಲಿ ಒಂದು ರೀತಿಯ ಕಿರಿಕಿರಿಯನ್ನ ಉಂಟು ಮಾಡ್ತಿರ್ತಕ್ಕಂಥದ್ದು. ಬೆಳಗಿನ ಜಾವ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ಚಾಮುಂಡಿ ಬೆಟ್ಟ ತೆರವು ಓಪನ್ ಆಗಿರ್ತಕ್ಕಂಥದ್ದು. ಅದಾದ ನಂತರ 6 ಗಂಟೆಯಿಂದ ಮತ್ತೆ ಬೆಳಗಿನ ಜಾವ 7 ಗಂಟೆವರೆಗೆ ನಿಷೇಧವನ್ನ ಏರಿರ್ತಕ್ಕಂಥದ್ದು ಜಿಲ್ಲಾಡಳಿತ. ಅದರ ಮಧ್ಯದಲ್ಲಿ ಬೆಳಗಿನ ಜಾವವೇ ಕೆಲವು ಕಿಡಿಗೇಡಿಗಳು ಏನು ಮೈಸೂರಿನ ಬೆಟ್ಟದ ತಪ್ಪಲದಲ್ಲಿ ಇರ್ತಕ್ಕಂತಹ ರಸ್ತೆಯಲ್ಲಿ ಕುಂತ್ಕೊಂಡು, ಕಾರ್ನಲ್ಲಿ ಕುಂತ್ಕೊಂಡು ಕೆಲವೊಂದಷ್ಟು ಮದ್ಯಪಾನವನ್ನ ಇಟ್ಟುಕೊಂಡು ಸೇವನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ವೃದ್ಧಾಪ್ಯ ವೇತನರು ಹೋಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು, ಅವರಿಗೆ ಚೇಳಿಸ್ತಕ್ಕಂಥದ್ದು, ಇಂತಹ ಘಟನೆ ಇವತ್ತು ಬೆಳಗಿನ ಜಾವ ಸುಮಾರು 10:20 ನಡೆದಿರ್ತಕ್ಕಂಥದ್ದು ಪವಿತ್ರ.
ಈಗಾಗಲೇ ಒಂದಷ್ಟು ರೂಲ್ಸ್ ಗಳನ್ನ ಈಗಾಗಲೇ ನಮ್ಮ ಬೆಂಗಳೂರಿನ ನಂದಿ ಬೆಟ್ಟ ಆಗಿರ್ಬೋದು, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಆಗಿರ್ಬೋದು, ಅಂದ್ರೆ ಈ ತರ ಹಿಲ್ಸ್ ಸ್ಟೇಷನ್ ಗಳಲ್ಲಿ ಒಂದಷ್ಟು ಬ್ರೇಕ್ ಈಗಾಗಲೇ ಹಾಕ್ಲಾಗಿದೆ ಪುಟ್ಟಸ್ವಾಮಿ. ಇಲ್ಲಿ ಮೈಸೂರಿನಲ್ಲಿ DC ಯಾವುದೇ ರೀತಿ ಕ್ರಮಗಳನ್ನ ಕೈಗೊಳ್ತೀನಿ ಅಂತ ಅನ್ನೋದಾಗಿರ್ಬೋದು, ಒಂದಷ್ಟು ರೂಲ್ಸ್ ಗಳನ್ನ ಅಪ್ಲೈ ಮಾಡಿಲ್ವಾ ಹೇಗೆ ಅಂತ? ಖಂಡಿತ ಖಂಡಿತ ಪವಿತ್ರ, ಬೆಳಗಿನ ನಿನ್ನೆನೆ ಕೂಡ ಏನು ಮೈಸೂರಿನ ಜಿಲ್ಲಾದ್ಯಂತ ಕೆಲವೊಂದಷ್ಟು ರೆಸ್ಟೋರೆಂಟ್ ಗಳಲ್ಲಿ ಕೆಲವೊಂದು ನಿಯಮಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರು ಕೆಲವೊಂದು ಪ್ರದೇಶಗಳಲ್ಲಿ, ಜನ ಬೀಡುವ ಪ್ರದೇಶಗಳಲ್ಲಿ ಕೆಲವೊಂದಷ್ಟು ನಿಷೇಧಗಳನ್ನ ಏರಿರ್ತಕ್ಕಂಥದ್ದು. ಏನು ಇವತ್ತು ಮೈಸೂರಿನಲ್ಲಿ ಮದ್ಯಪಾನ, ಕೆಲವೊಂದು ರಾಜ್ಯಗಳಲ್ಲಿ ಮದ್ಯಪಾನನು ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೆ ಮೈಸೂರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡಿರೋದ ಕಾರಣಕ್ಕಾಗಿ ಕೆಲವು ಪುಡಾರಿಗಳು ಈ ತರದ ಕೆಲಸಗಳನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಸಂಜೆ 6 ಗಂಟೆವರೆಗೆ ಯಾವುದೇ ನಿಷೇಧವನ್ನ ಏರಿಲ್ಲ ಜಿಲ್ಲಾಡಳಿತ. ಸಂಜೆ 6 ಗಂಟೆಯಿಂದ ಮತ್ತೆ ಬೆಳಿಗ್ಗೆ ಜಾವ 7 ಗಂಟೆವರೆಗೆ ನಿಷೇಧವನ್ನ ಏರಿರ್ತಕ್ಕಂಥದ್ದು ಪವಿತ್ರ. ಈಗ ಅಲ್ಲಿ ನಾವು ನೋಡ್ತಾ ಇದೀವಿ ಪುಟ್ಟಸ್ವಾಮಿ, ಆರಾಮಾಗಿ ಅಂದ್ರೆ ಯಾರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ರಸ್ತೆ ಪಕ್ಕದಲ್ಲೇ ಕಾರ್ನ ಹಾಕೊಂಡು ಈ ತರ ಕುಡಿತಾ ಇದೆಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇವ್ರ ಮೇಲೆ ಯಾರು ಕ್ರಮ ಕೈಗೊಂಡಿಲ್ವಾ ಅಲ್ಲಿ ಹೇಗೆ? ಖಂಡಿತ ಖಂಡಿತ ಪವಿತ್ರ, ಏನು ವಾಹಿನಿಗಳಲ್ಲಿ ಮತ್ತು ಕೆಲವೊಂದಷ್ಟು ಜನ 100ಗೆ ಫೋನ್ ಮಾಡಿ, ಪೋಲಿಗೆ ಫೋನ್ ಮಾಡಿ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ ಗರುಡ ಮತ್ತು ಇನ್ನಿತರ ಸಿಬ್ಬಂದಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಕಾರನ್ನ ಮತ್ತು ಆ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ತರದ ಕೃತ್ಯಗಳು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಕ್ಕಂತಹ ಜನರಿಗೆ, ಭಕ್ತಾದಿಗಳಿಗೆ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ಮನಗಂಡಂತಹ ಪೊಲೀಸ್ ಇಲಾಖೆ ಇವತ್ತು ಮೈಸೂರಿನ ಬೆಟ್ಟದ ತಪ್ಪಲ್ಲಿ ಏನು ಮುಂಭಾಗದಿಂದ ಮೈಸೂರಿನ ಚಾಮುಂಡಿ ಬೆಟ್ಟ ಇರುವವರೆಗೂ ಕೂಡ ಅಲ್ಲಲ್ಲಿ ಪೊಲೀಸ್ ಬೆಂಗಾವಲನ್ನ ಹಾಕಿರ್ತಕ್ಕಂಥದ್ದು ಪವಿತ್ರ. ಥ್ಯಾಂಕ್ ಯು ಪುಟ್ಟಸ್ವಾಮಿ ಮಾಹಿತಿಗಾಗಿ. ಒಟ್ಟಾರೆ ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋದಿಕ್ಕೆ ಸಜ್ಜಾಗಿದ್ರೆ ಇತ್ತ ಮುನ್ನಾದನೇ ಈಗ ಪುಂಡಾಟವನ್ನ ಮೆರೆದಿದ್ದಾರೆ ಯುವಕರು.